ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಯಾವುದೇ ರೀತಿ ವ್ಲಾಗ್ಸ್ ಹಾಕೋಕ್ಕಾಗಿರಲಿಲ್ಲ. ಶೂಟ್ ಮಾಡಿ ಇಟ್ಟಿದ್ದೆ, ಬಟ್ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ನೋಡ್ತಿರ್ಬೋದು, ಮಂಡೇ ರೂಟೀನ್ ಸ್ಟಾರ್ಟ್ ಆಗಿದೆ. ಇದು ಮಂಡೇ 25th ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಅವತ್ತು ಮಾಡಿದ್ದಂತಹ ವಿಡಿಯೋ. ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ, ಅದು ಯಾವುದೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಮಾಡಿದ್ದು ಮಕ್ಕಳು ರೆಡಿಯಾಗಿ ಸ್ಕೂಲಿಗೆ ಹೊರಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಮ್ಮ ಮಕ್ಕಳು ಪ್ರೈವೇಟ್ ವ್ಯಾನ್ಗೆ ಹೋಗೋದು. ಮನೆ ಹತ್ರ ಬಸ್ ಬರಲ್ವಲ್ಲ, ಅಲ್ಲಿ ಟರ್ನ್ ಆಗೋದಕ್ಕೆ ಜಾಗ ಆಗಲ್ಲ ಅಂದ್ಬಿಟ್ಟು ನಾವು ಪ್ರೈವೇಟ್ ವ್ಯಾನ್ಗೆ 3 ಇಯರ್ಸಿಂದನೂ ಮಕ್ಕಳನ್ನ ನಾನು ಕಳಿಸ್ತಾ ಇರೋದು. ನೋಡ್ತಿರ್ಬೋದು, ಹಿಮಾ ಕಲರ್ ಡ್ರೆಸ್ಸಲ್ಲಿದ್ದಾಳೆ. ಬಿಕಾಸ್ ಫಸ್ಟ್ ಡೇ ಅಲ್ವಾ, ಮೆಸೇಜ್ ಹಾಕಿದ್ರು ಸ್ಕೂಲಿಂದ ಅಂತ ಕಲರ್ ಡ್ರೆಸ್ಸಲ್ಲಿದ್ದಾರೆ. ನೋಡ್ತಾ ಇರ್ಬೋದು. ಫಸ್ಟ್ ಪಿಕಪ್ ನಮ್ಮ ಮಕ್ಕಳದ್ದು ಇರೋದ್ರಿಂದ ವ್ಯಾನ್ ಖಾಲಿ ಇರುತ್ತೆ. ಆನ್ ದ ವೇ ತುಂಬ ಜನ ಮಕ್ಕಳನ್ನ ಅವರು ಪಿಕಪ್ ಮಾಡಿಕೊಂಡು ಹೋಗ್ತಾರೆ. ಮೊದಲನೇ ದಿನ ಹೋಗ್ತಾ ಇರೋಂತಹ ಎಲ್ಲ ಮಕ್ಕಳಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮ್ಮ ಫ್ಯೂಚರ್ ತುಂಬ ಬ್ರೈಟಾಗಿರಲಿ, ಚೆನ್ನಾಗಿರಲಿ, ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಮಕ್ಕಳ ಅಂತ ಈ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ಆಶಿಸ್ತೀನಿ. ನಿಮ್ಮ ರುಟೀನು ಸತ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ. ಯಾರ್ಯಾರ ಮನೇಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಇನ್ಮೇಲೆ ತುಂಬ ಬ್ಯುಸಿ ಆಗಿಬಿಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಕ್ಕಳು ರೆಡಿ ಮಾಡೋದು, ಸೊ ಅದೆಲ್ಲ ಇರುತ್ತೆ. ನನ್ನ ರುಟೀನು ಅದೇ ರೀತಿ ಸ್ಟಾರ್ಟ್ ಆಗಿದೆ. ಈಗ ಒಂದು 2 ಮಂತ್ಸ್ ಮಕ್ಕಳು ಮನೇಲಿದ್ರಲ್ವ, ಹಾಗಾಗಿ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಬಾಕ್ಸ್ ಪ್ಯಾಕ್ ಮಾಡೋದಾಗಿರ್ಬೋದು, ಎಲ್ಲ ರೀತಿ. ಇವಾಗ ನನಗೆ ರಜಾ ಸ್ಟಾರ್ಟ್ ಆಗಿದೆ, ಕಾಲೇಜ್ ವೆಕೇಷನ್ನು, ಅವ್ರಿಗೆ ಸ್ಕೂಲು ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಎಕ್ಟಿಕ್ ಕಡಿಮೆ ಅನಿಸುತ್ತೆ ನನಗೆ, ನಂದು ಮತ್ತು ಕಾಲೇಜ್ ರಿಓಪನ್ ಆಗೋವರೆಗೂ. ನೋಡ್ತಾ ಇರ್ಬೋದು, ಮಕ್ಕಳು ಸ್ಕೂಲಿಗೆ ಹೊರಟರು. ಸೊ ಮಕ್ಕಳು ಸ್ಕೂಲಿಗೆ ಹೋದ ಅವ್ರನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ನಾನಿವತ್ತು ನಮ್ಮ ಪಿಂಕು ಫೇವ್ರೆಟ್ ಆಗಿದ್ದಂತಹ ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಇದು ಕೊಬ್ಬರಿ ಬಿಸ್ಕೆಟ್ ಸ್ನ್ಯಾಕ್ಸ್ಗೆ ಅಂತ ಹಿಮ ಪಪ್ಪಂಗೆ ಹೇಳಿ ತರಿಸ್ಕೊಂಡಿದ್ಲು. ಸೊ ಅವ್ರು ತಿಂದಿದ್ದಂಥ ಪ್ಲೇಟಲ್ಲೇ ನಾನು ಸ್ವಲ್ಪ ಸರ್ವ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮನೆಯವ್ರು ಇರಲಿಲ್ಲ, ಅವ್ರದ್ದು ಏನೋ ಸ್ವಲ್ಪ ವರ್ಕ್ ಇತ್ತು ಅಂತ ಮಾರ್ನಿಂಗ್ ಬೇಗನೆ ಹೋಗಿದ್ದರು, ತಿಂಡಿಗೆ ಇರಲಿಲ್ಲ. ಹಾಗಾಗಿ ನನಗೆ ಮತ್ತು ಮಕ್ಕಳಿಗಷ್ಟೇ ಸೊ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಬೆಳಿಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ. ಯೂಶ್ವಲಿ ಮಕ್ಕಳಿಗೆಲ್ಲ ಪಲಾವ್ ತುಂಬ ಇಷ್ಟ, ಹಾಗಾಗಿ ನನ್ನ ಮಕ್ಳಿಗೂ ತುಂಬ ಇಷ್ಟ. ಸಂಜೆನೂ ಬಂದು ಸ್ವಲ್ಪ ಮಿಕ್ಕಿದ್ರೆ ತಿಂತಾರೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸೊ ಮ್ಯಾಂಗೋ ಕಟ್ ಮಾಡಿಟ್ಟಿದ್ದೀನಿ, ಮ್ಯಾಂಗೋ ಸ್ವಲ್ಪ ಅವ್ರಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೆ. ಸೊ ಹಾಗಾಗಿ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ಅವರು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟರು. ಇಲ್ಲಿ ನಾನಿವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಸ್ಪೈಸಿ ಯಾವಾಗಲೂ ಕಡಿಮೆನೇ ಮಾಡೋದು, ಯಾಕಂದರೆ ಮೊದಲಿಂದ ನನಗದು ಅಭ್ಯಾಸ. ರೆಸಿಪಿ ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಟೆನ್ಷನಲ್ಲಿ ನಾನು ಮರ್ತೇ ಬಿಟ್ಬಿಟ್ಟೆ. ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ, ಸ್ವಲ್ಪ ಗಡಿಬಿಡಿ ಇರುತ್ತೆ ಮಕ್ಕಳನ್ನ ಆ ರುಟೀನ್ಗೆ ಅಡ್ಜಸ್ಟ್ ಮಾಡೋದು ಎಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಬಟಾಣಿ ಮತ್ತು ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ ಎಲ್ಲ ಹಾಕಿ ಸಿಂಪಲ್ಲಾಗಿ ನಾನು ಗ್ರೀನ್ ಮಸಾಲ ತೆಗೆದ್ಬಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನಾನಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಮಿನಿಮಮ್ ಆಗಿ ಸ್ವಲ್ಪ ಪಾತ್ರೆಗಳನ್ನ ತೊಳೆದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಸೊ ಮ್ಯಾಂಗೋನು ಸ್ವಲ್ಪ ಕಟ್ ಮಾಡಿಟ್ಟಿದ್ನಲ್ವ, ಮಕ್ಕಳಿಗೆ ಜ್ಯೂಸ್ ಮಾಡೋದಕ್ಕೆ ಪಲ್ಪ್ ತೆಗೆದಿದ್ದಲ್ವ, ಅದನ್ನು ನಾನು ಸ್ವಲ್ಪ ತಿಂಡಿ ಜೊತೆ ತೊಗೋತೀನಿ. ಯೂಶ್ವಲಿ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮ್ಯಾಂಗೋ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಇದು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಡೇ, ಇದು ಡೇ 2 ಬ್ರೇಕ್ಫಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಡೇ 1 ಮತ್ತು ಡೇ 2ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಮಂಡೇ ನಾನು ತುಂಬ ಯಾವುದನ್ನು ಶೂಟ್ ಮಾಡ್ಕೊಳ್ಳಿಲ್ಲ, ಹಾಗಾಗಿ ವ್ಲಾಗ್ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ನಾನು 2ನೇ ದಿನಕ್ಕೆ ನಾನು ಕಂಟಿನ್ಯೂ ಅದೇ ರೀತಿ ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ್ದು ವ್ಲಾಗ್ ಆಗಿರುತ್ತೆ. ಮಂಗಳವಾರ ತಿಂಡಿಗೆ ನಾನು ಇಲ್ಲಿ ಇಡ್ಲಿ, ಸಾಂಬಾರು ಮತ್ತು ಕೊಕೊನಟ್ ಚಟ್ನಿ ಮಾಡಿದ್ದೆ. ಮಂಡೇ ಪಿಂಕು ಫೇವ್ರೆಟ್ ಪಲಾವ್ ಮಾಡಿದ್ದೆ. ಟ್ಯೂಸ್ಡೇ ಹಿಮಾ ಫೇವ್ರೆಟು ಇಡ್ಲಿ ಮಾಡಿದ್ದೆ. ನಮ್ಮ ಹಿಮಂಗೆ ಇಡ್ಲಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಇಲ್ಲಿ ನಾನು ಸಿಂಪಲ್ಲಾಗಿ ತೊಗರಿಬೇಳೆ, ಹೆಸರುಬೇಳೆ, ಟೊಮೊಟೊ ಹಾಕಿ ದಾಲ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಕೊಕೊನಟ್ ಹಾಕಿಬಿಟ್ಟು ಚಟ್ನಿ ಮಾಡಿಬಿಟ್ಟು, ಸಿಂಪಲ್ ಕೊಕೊನಟ್ಟು, ಕಡಲೆ ಮತ್ತು ಸ್ವಲ್ಪ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ಥರ ತರಿಯಾಗಿ ರುಬ್ಬಿಬಿಟ್ಟು ನಾನು ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡಿದ್ದೆ. ನೋಡಿ, ಇಡ್ಲಿ ರೆಡಿಯಾಗಿದೆ. ತುಂಬ ಫ್ಲಫಿಯಾಗಿ ಬಂದಿದೆ. ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ, ಶೂಟ್ ಮಾಡ್ಕೊಳ್ಳೋದೇ ಮರ್ತೋಗುತ್ತೆ. ಸೊ ಒಂಥರ ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು, ನೆನೆಸಿದಂಥ ಹಸಿ ಶೇಂಗಾ, ಬಾದಾಮಿ ಮತ್ತು ಹಸಿ ಕೊಬ್ಬರಿ, ಕಾಯಿ ಚಟ್ನಿ ಮಾಡೋಣ ಅಂತ ಕೊಬ್ಬರಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನೇ ನಾನು ಸ್ವಲ್ಪ ಅವ್ರಿಗೆ ತಿನ್ನಲಿಕ್ಕೆ ಕೊಡ್ತೀನಿ. 2 ಡೇಸ್ ಒನ್ಸ್ ನಾನು ಈ ರೀತಿ ಹಸಿ ಕಾಳು ಮತ್ತು ನೆನೆಸಿದಂತಹ ಬಾದಾಮಿನ ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಜೊತೆ ಕೊಡ್ತೀನಿ. ಅದೊಂದು ಅಭ್ಯಾಸವನ್ನು ನಾನು ಯಾವಾಗಲೂ ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ಬಾಕ್ಸಿಗೆ ನಾನು ಟಿಫನನ್ನು
ಪ್ಯಾಕ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಪ್ಲಾಸ್ಟಿಕ್ ಬಾಕ್ಸನ್ನು ಅವಾಯ್ಡ್ ಮಾಡ್ತೀನಿ. ಈ ರೀತಿ ಸ್ಟೀಲ್ ಬಾಕ್ಸನ್ನೇ ನಾನು ಒಂದು 3-4 ಇಯರ್ಸಿಂದ ನಾನು ಯೂಸ್ ಮಾಡ್ತಿರೋದು. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ವರ್ತ್ ಇಟ್ ಅನಿಸುತ್ತೆ. ಒಂದು 3 ಇಯರ್ಸಿಂದ ನಾನು ಈ ಸ್ಟೈನ್ಲೆಸ್ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅವ್ರಿಗೆ ಲಂಚ್ ಪ್ಯಾಕ್ ಮಾಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇಬ್ಬರಿಗೂ 2 ಇಡ್ಲಿ ಸರ್ವ್ ಮಾಡಿಬಿಟ್ಟು ನಾನಿಲ್ಲಿ ಚಟ್ನಿ ತೊಗೊಂಡೋಗಲ್ಲ ಅವರು, ಯಾಕಂದರೆ ಅವ್ರಿಗೆ ಇಷ್ಟ ಆಗಲ್ಲ ಸ್ಕೂಲಲ್ಲಿ ಚಟ್ನಿ ತಿನ್ನೋದಕ್ಕೆ. ಹಾಗಾಗಿ ಬಿಸಿ ಸಾಂಬಾರನ್ನ ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನಂದೊಂದು ವ್ಲಾಗ್ ನೀವು ಇತ್ತೀಚೆಗೆ ಹಾಕಿದ್ದು ನೋಡಿಲ್ಲ ಅನಿಸುತ್ತೆ, ಹೇರ್ ಕೇರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಅಂತ ನಾನು ಅದನ್ನು ಒಂದು ವಿಡಿಯೋ ಶೂಟ್ ಮಾಡಿ ಹಾಕಿದ್ದೆ. ನಾವು ಬರೀ ತಲೆಗೆ ಏನು ಅಪ್ಲೈ ಮಾಡ್ತೀವಿ ಅದರಿಂದ ಮಾತ್ರ ಅಲ್ಲ, ನಾವು ಮಕ್ಕಳಿಗೆ ಏನು ಇಂಟೇಕ್ ಕೊಡ್ತೀವಿ ಫುಡ್ಡು, ಅದರಿಂದನೂ ಮಕ್ಕಳ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಅವ್ರ ಮೆಮೊರಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಮೊದಲೇ ಹೇಳಿದಾಗೆ ಡೈಲಿ ನಾನು ಅವ್ರಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಸಂಜೆ ಬಂದು ಮ್ಯಾಂಗೋ ತಿಂತಾರೆ, ಬಟ್ ಮಾರ್ನಿಂಗ್ ಅವ್ರಿಗೆ ಇಷ್ಟ ಆಗಲ್ಲ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಮ್ಯಾಂಗೋ ತಿನ್ನೋದು. ನಾನು ನನ್ನ ಮೊದಲನೇ ವೀಡಿಯೋಗಳೆಲ್ಲ ನೀವು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಡೈಲಿ ಒಂದು ಫ್ರೂಟನ್ನು ನನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಜೊತೆ ಕೊಡ್ತೀನಿ. ಮಕ್ಕಳಿಗೆ ಅಂತಲ್ಲ, ನಾವು ಅದನ್ನು ತೊಗೋತೀವಿ. ಈಗ ಸೀಸನ್ ಮ್ಯಾಂಗೋ ಆಗಿರೋದ್ರಿಂದ ಮ್ಯಾಂಗೋ ಮತ್ತು ಬನಾನಾ ಎರಡೇ ಅವ್ರು ತೊಗೊಳ್ಳೋದು. ಸೊ ನೋಡ್ತಿರ್ಬೋದು, ಮ್ಯಾಂಗೋ ಪಲ್ಪನ್ನು ಹಾಕಿಬಿಟ್ಟು ಫ್ರೆಶ್ ಆಗಿರುವಂಥ 1 ಗ್ಲಾಸ್ ಕಾಯಿಸಿ ಆರಿಸಿರುವಂತಹ ಮಿಲ್ಕ್ ಹಾಕಿಬಿಟ್ಟು ಒಂದು 2 to 3 ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ನಾನೀಗ ಇದನ್ನು ಮಿಕ್ಸಲ್ಲಿ ಜ್ಯೂಸರಲ್ಲಿ ಬ್ಲೆಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸ್ವೀಟಿಗೆ ಅಂತ ಸ್ವಲ್ಪ ಬೆಲ್ಲದ ಹಾಲನ್ನು ಹಾಕ್ತೀನಿ. ಬೆಲ್ಲದ ಪಾಕ ನಾನು ನಿಮಗೆ ಹೇಳಿದೆ, ನಾನು ಸ್ವಲ್ಪ ಬೆಲ್ಲದ ಪಾಕ ಮಾಡಿ ಮನೇಲಿ ರೆಡಿ ಮಾಡಿ ಇಟ್ಕೊತೀನಿ ಅಂತ. ನಾನು ಸ್ವೀಟ್ಗೆ ನಮ್ಮ ಮನೇಲಿ ಯಾವುದೇ ರೀತಿ ಶುಗರನ್ನು ಯೂಸ್ ಮಾಡಲ್ಲ. ಕಂಪ್ಲೀಟ್ಲಿ ವಿ ಅವಾಯ್ಡ್ ಶುಗರ್ ಆ್ಯಂಡ್ ಮೈದಾ, ಅದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಸೊ ಈ ರೀತಿ ಬ್ಲೆಂಡ್ ಮಾಡಿಬಿಟ್ಟು ನಾನು ಗ್ಲಾಸಿಗೆ ಅದನ್ನು ಸರ್ವ್ ಮಾಡಿಕೊಡ್ತೀನಿ. ಸ್ವಲ್ಪ ಬ್ಲೆಂಡ್ ಮಾಡಬೇಕಾದ್ರೆ ಐಸ್ ಕ್ಯೂಬ್ಸ್ ಹಾಕ್ತೀನಿ, ಸ್ವಲ್ಪ ಚಿಲ್ಲಾಗಿರುತ್ತೆ ಅಂತ, ಯಾಕಂದರೆ ಮಿಲ್ಕ್ ವಾರ್ಮ್ ಆಗಿರುತ್ತಲ್ವ. ಹಾಗಾಗಿ ಈ ರೀತಿ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಜ್ಯೂಸನ್ನು ಅವ್ರಿಗೆ ಬ್ರೇಕ್ಫಾಸ್ಟ್ ಜೊತೆ ಸರ್ವ್ ಮಾಡಿಕೊಡ್ತೀನಿ. ಬ್ರೇಕ್ಫಾಸ್ಟ್ಗಿಂತ ಮೊದಲು ಅವರು ನೆನೆಸಿದಂತಹ ಶೇಂಗಾ, ಒಂದು ಪೀಸ್ ಕೊಬ್ಬರಿ ಮತ್ತು ಬಾದಾಮಿ, ಸಿಪ್ಪೆಯನ್ನು ತೆಗೆದಿದ್ದಂತಹ ನೆನೆಸಿದ ಬಾದಾಮಿಯನ್ನು ತಿಂದುಬಿಟ್ಟು ಒಂದು ಗ್ಲಾಸ್ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಅವರು ಸ್ನಾನ ಎಲ್ಲ ಮಾಡ್ಕೋತಾರೆ. ಪ್ರತಿದಿನ ನಾನು ಫ್ರೂಟ್ಸನ್ನು ಕೊಡ್ತೀನಿ. ಸೊ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಅವ್ರಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಮಾರ್ನಿಂಗ್ ಮಿಲ್ಕ್ ಶೇಕ್ನೇ ಅವ್ರು ಪ್ರಿಫರ್ ಮಾಡ್ತಾರೆ. ಸೊ ಅದನ್ನು ನಾನು ಅವ್ರಿಗೆ ಮಾಡಿ ಸರ್ವ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಲಂಚ್ ಬ್ಯಾಗ್ನೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ಆದಷ್ಟು ನಾನು ಸ್ಟೀಲ್ ಬಾಕ್ಸಸ್ಸನ್ನೇ ಲಂಚ್ ಪ್ಯಾಕ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ಯಾವ ರೀತಿ ಮಕ್ಕಳಿಗೆ ಬ್ರೇಕ್ಫಾಸ್ಟನ್ನು ಮತ್ತು ಸ್ನ್ಯಾಕ್ಸನ್ನು ಪ್ಯಾಕ್ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಮಕ್ಕಳು ಬ್ಯಾಗೆಲ್ಲ ಹೊರಗಡೆ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಲಂಚ್ ಬ್ಯಾಗೆಲ್ಲ ಹೊರಗಡೆ ಇಟ್ಬಿಡ್ತಾರೆ, ಬಿಕಾಸ್ ವ್ಯಾನ್ ಬಂದಾಗ ಅವ್ರಿಗೆ ಕೆಲವೊಂದು ಸಲ ಮಿಸ್ಸಾಗಿ ಲಂಚ್ ಬಾಕ್ಸೇ ಬಿಟ್ಟು ಹೋಗಿಬಿಡ್ತಾರೆ, ಯಾಕಂದರೆ ಟೈಮ್ ಆಗಿರುತ್ತೆ, ವ್ಯಾನ್ ಬಂದು ಆರನ್ ಮಾಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಅವರಿಗೆ ಏನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಂದರೆ, ಲಂಚ್ ಬಾಕ್ಸ್ ರೆಡಿ ಆದ ತಕ್ಷಣ ಅವರು ಹೊರಗಡೆ ಬ್ಯಾಗು ಮತ್ತು ಲಂಚ್ ಬಾಕ್ಸ್ ಎಲ್ಲ ಇಟ್ಬಿಡ್ತಾರೆ. ಸೊ ಇಲ್ಲಿ ಪೂಜೆನೂ ನಡೀತಾ ಇದೆ. ಏನು ಪೂಜೆ ಆಗಿರಲಿಲ್ಲ, ಇಮ್ಮ ಇಲ್ಲಿ ಪೂಜೆ ಮಾಡೋದಕ್ಕೆಲ್ಲ ಜೋಡಿಸ್ತಾ ಇದ್ದಾಳೆ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ಪೂಜೆ ಮಾಡೋದು, ಅದೊಂದು ಪ್ರಾಕ್ಟೀಸನ್ನು ನಾನು ತುಂಬ ದಿನಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಬರೀ ಓದೋದು, ಬರೀ ಆಟ ಆಡೋದು ಅದೇ ಅಲ್ಲ, ಸ್ವಲ್ಪ ಪೂಜೆಗಳ ಬಗ್ಗೆ ಗಮನವನ್ನು ನಾವು ಕೊಡೋದನ್ನು ಚಿಕ್ಕ ವಯಸ್ಸಿಂದನೇ ರೂಢಿ ಮಾಡಬೇಕು. ಮಕ್ಕಳು ದೊಡ್ಡವ್ರು ಆಗ್ತಾ ಅವ್ರದ್ದೇ ಯಾವುದೊಂದು ಲೋಕದಲ್ಲಿ ಡೆವಲಪ್ ಆಗಿಬಿಡ್ತಾರೆ. ಸ್ವಲ್ಪ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಅವ್ರಿಗೆ ಯಾವುದಕ್ಕೂ ಟೈಮ್ ಸಿಗಲ್ಲ. ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಸ್ವಲ್ಪ ಪೂಜೆ ಮಾಡೋದು, ಸಣ್ಣ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಮಾಡೋದು, ಅವ್ರ ಬ್ಯಾಗನ್ನು ಮತ್ತು ಲಂಚ್ ಬಾಕ್ಸನ್ನು ಅವರೇ ಪ್ಯಾಕ್ ಮಾಡಿಕೊಂಡು ಮತ್ತು ಈವ್ನಿಂಗ್ ಬಂದಮೇಲೆ ಅನ್ಪ್ಯಾಕ್ ಮಾಡಿಬಿಟ್ಟು ಸಿಂಕಲ್ಲಿ ಅವ್ರದನ್ನೆಲ್ಲ ಅಸೆಂಬಲ್ ಮಾಡಿಬಿಡ್ತಾರೆ. ನಾನು ಎಷ್ಟೇ ಫ್ರೀ ಇರಲಿ, ಬ್ಯುಸಿ ಇರಲಿ, ಅವ್ರ ಕೆಲಸನ ಅವರೇ ಮಾಡಬೇಕು, ಆ ರೀತಿ ಒಂದು ರುಟೀನನ್ನು ನಾನು ಡೆವಲಪ್ ಮಾಡಿದ್ದೀನಿ. ನಾನೊಂದು ಕಿವಿ ಮಾತು ಏನು ಹೇಳ್ತೀನಿ ಮಕ್ಕಳ ವಿಷಯದಲ್ಲಿ ಅಂತಂದರೆ, ತುಂಬ ಪ್ಯಾಂಪರ್ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ಮುದ್ದು ಮಾಡೋಕ್ಕೆ ಹೋಗ್ಬಿಡಿ. ಮುದ್ದು ಮಾಡಬೇಕು, ಅವ್ರಿಗೆ ಕೇಳೋದನ್ನೆಲ್ಲ ಹೇಳಿದ ತಕ್ಷಣ ತಂದು ಕೊಡೋದು, ಅಥವಾ ಅವ್ರು ಹೇಳೋದಕ್ಕಿಂತ ಮುಂಚೆ ಅವ್ರಿಗೆ ಅನ್ನೆಸೆಸರಿ ವಸ್ತುಗಳನ್ನ ತಂದು ಕೊಡೋದು. ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ಮಕ್ಕಳಿಗೆ ಆ ರೀತಿ ಕಷ್ಟ ಬರಬಾರ್ದು ಅಂತ ಸಾಕೋದು, ಅದೆಲ್ಲ ನನಗೆಲ್ಲೋ ಒಂದು ಕಡೆ ತುಂಬ ಅನ್ಸೇಫ್ ಅನಿಸುತ್ತೆ ಮಕ್ಕಳನ್ನ ಬೆಳೆಸುವಂಥ ವಿಷಯದಲ್ಲಿ. ನಮ್ಮಲ್ಲಿ ಎಷ್ಟೇ ದುಡ್ಡು ಇದ್ರೂ ಇಲ್ಲದೇ ಇದ್ರೂ ಕೆಲವೊಂದು ಪ್ರಿಫರೆನ್ಸಸ್ಸನ್ನು ನಾವು ಅವ್ರಿಗೊಂದು ಸ್ವಲ್ಪ ವೆಯ್ಟ್ ಮಾಡಿ ನಾವು ಕೊಡಿಸ್ಬೇಕಾಗುತ್ತೆ. ಇತ್ತೀಚೆಗೆ ನಾನು ಒಂದು ಅಬ್ಸರ್ವ್ ಮಾಡಿರೋದು ಎಲ್ಲ ಪೇರೆಂಟ್ ವುಡ್ಡಲ್ಲಿ ಏನು ಅಂತಂದರೆ, ಮಕ್ಕಳಿಗೆ ಯಾವುದೇ ರೀತಿ ಕಷ್ಟ ಗೊತ್ತಾಗಬಾರ್ದು, ಅವ್ರು ಕಷ್ಟಪಡಬಾರ್ದು, ಕೇಳೋದಕ್ಕಿಂತ ಮುಂಚೆನೇ ಎಲ್ಲದನ್ನು ಅವ್ರಿಗೆ ಯಥೇಚ್ಛವಾಗಿ ಕೊಡೋ ಅಂಥದ್ದು, ತುಂಬ ಹೊರಗಡೆ ಫುಡ್ಡನ್ನು ಕೊಡೋ ಅಂಥದ್ದು, ಅವ್ರು ಕೇಳೋದಕ್ಕಿಂತ ಮುಂಚೆನೇ ಹೊರಗಡೆಯಿಂದ ಫುಡ್ಡನ್ನು ತುಂಬ ಸ್ನ್ಯಾಕ್ಸ್ ತಂದು ಕೊಡೋದು, ಬೇಕರಿ ಐಟಮ್ ತಂದು ಕೊಡೋದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನೋಡ್ತಿರ್ಬೋದು, ಪೂಜೆ ಆಲ್ರೆಡಿ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಹಿಮಾನೇ ಬ್ರೇಕ್ಫಾಸ್ಟನ್ನು ಸರ್ವ್ ಮಾಡಿಕೊಂಡು
ತಗೋತಾ ಇರೋದು. ಬಿಕಾಸ್ ನಾನು ಬೇರೆ ಅದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ನೋಡ್ತಾ ಇರ್ಬೋದು ಆಲ್ರೆಡಿ ಗಾಯತ್ರಿ ಟಿಫನ್ ತೊಗೊಂಬಿಟ್ಟು ಜ್ಯೂಸನ್ನು ಕುಡಿತಾ ಇದ್ದಾರೆ. ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಅಲ್ಲಿ ಸ್ಕ್ಯಾಟರ್ ಆಗಿತ್ತು, ತೆಗಿತಾ ಇದ್ದೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬ್ರೇಕ್ಫಾಸ್ಟ್ನ ಹಾಕ್ಕೊಂಡು ಅವ್ರು ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ. ಸ್ವಲ್ಪ ನಾನು ರೆಸ್ಪಾನ್ಸಿಬಿಲಿಟಿನ ನಾನು ಇಂಡಿಪೆಂಡೆಂಟಾಗಿ ಜಾಸ್ತಿ ಕೊಟ್ಟಿದ್ದೀನಿ ಅವ್ರಿಗೆ. ನಾನು ವರ್ಕ್ ಮಾಡ್ತಿದ್ದೀನಿ ಅಂತಲ್ಲ, ಕೆಲವೊಂದು ಸಲ ಮನೇಲಿ ಇದ್ದಾಗ್ಲೂ ಅವ್ರ ಕೆಲಸವನ್ನು ಅವರೇ ಮಾಡಿಕೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವಾಗ ಮಿಲ್ಕ್ ಶೇಕನ್ನು ಕುಡಿತಾ ಇದ್ದಾರೆ. ಕೆಲವೊಂದು ಜ್ಯೂಸಸ್ಸನ್ನು ತಿಂಡಿಗಿಂತ ಮುಂಚೆನೇ ಕುಡಿದ್ಬಿಡ್ತಾರೆ. ಬಟ್ ಈ ರೀತಿ ಹೆವಿ ಜ್ಯೂಸಸ್ ಎಲ್ಲ, ಈ ಮಿಲ್ಕ್ ಶೇಕ್ಸ್ ಎಲ್ಲ ಅವರು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಅವ್ರಿಗೆ ಸರ್ವ್ ಮಾಡೋದು. ಯಾಕಂದರೆ ಮೊದಲೇ ಮಿಲ್ಕ್ ಶೇಕ್ ಎಲ್ಲ ಕುಡಿದ್ಬಿಟ್ರೆ ಅವ್ರಿಗೆ ಹಸಿವಾಗಲ್ಲ. ಹಾಗಾಗಿ ನಾನು ಈ ರೀತಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಕೊಡ್ತಾ ಇರ್ತೀನಿ. ನಮ್ಮ ಪ್ಲ್ಯಾಂಟ್ಸ್ ಎಲ್ಲ ನೋಡ್ತಿರ್ಬೋದು, ಇನ್ನು ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿ ಚಿಗುರುತ್ತೆ. ಸೊ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಇನ್ನೇನು ವ್ಯಾನ್ ಬರೋ ಟೈಮ್ ಆಯಿತು ಅಂತ ರೆಡಿ ಆಗ್ತಿದ್ದಾರೆ. ಇವತ್ತು ದೊಡ್ಡವಳಿಗೆ ಇನ್ನೂ ಕಲರ್ ಡ್ರೆಸ್ ಪ್ರಿಫರ್ ಮಾಡಿಲ್ಲ, ಬಿಕಾಸ್ ಅವರು ಹೈಯರ್ ಸ್ಟ್ಯಾಂಡರ್ಡ್ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆಯಾ? ಆಲ್ರೆಡಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ? ಅಥವಾ ಮಂಡೆಯಿಂದಲೇ ನಿಮ್ಮ ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಗಿದೆಯಾ? ಏನೇನು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಮಾಡ್ತಾಯಿದ್ದೀರಾ ಅಂತ ನನ್ನ ಹತ್ರ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನನ್ನ ವೀಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನನ್ನ ರೆಗ್ಯುಲರ್ ವೀಡಿಯೋಸ್ಗಳಲ್ಲಿ, ಡೈಲಿ ವ್ಲಾಗ್ಸ್ಗಳಲ್ಲಿ ನನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಐಡಿಯಾಸ್ ಕೊಡ್ತಾ ಇರ್ತೀನಿ. ಹೆಲ್ತಿ ಬ್ರೇಕ್ಫಾಸ್ಟ್ ಐಡಿಯಾಸ್. ಆದಷ್ಟು ಸ್ವಲ್ಪ ರೈಸ್ ಐಟಮ್ ಕಡಿಮೆ ಕೊಡಬೇಕು, ಸ್ವಲ್ಪ ಆಯಿಲ್ ಫುಡ್ಡನ್ನು ಮಕ್ಕಳಿಗೆ ಸ್ವಲ್ಪ ಕಡಿಮೆ ಕೊಡಬೇಕು. ಅದರಿಂದ ತುಂಬ ಒಳ್ಳೆಯದು ಅವ್ರ ಹೆಲ್ತಿಗೆ. ನನ್ನ ಮಕ್ಕಳ ರುಟೀನನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಅವರು ಸಂಜೆ ಬಂದಮೇಲೆ ಅವರು ಯೋಗ, ಮೆಡಿಟೇಷನ್, ಧ್ಯಾನ ಎಲ್ಲದನ್ನೂ ಒಂದು ಹಾಫ್ ಆನ್ ಅವರ್ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ಹಾಫ್ ಆನ್ ಅವರ್ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ತಾರೆ. ಅದನ್ನೆಲ್ಲ ನಾನು ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಮಕ್ಕಳಿಗೆ ನೀವು ಪುಷಪ್ ಮಾಡಿ, ಎಲ್ಲ ಕೆಲಸಗಳಲ್ಲೂ ಅವರು ಭಾಗಿಯಾಗೋ ಥರ ಅವ್ರನ್ನ ಪುಷಪ್ ಮಾಡಿ, ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಅವ್ರನ್ನ ಕರ್ಕೊಂಡೋಗಿ, ಶಟಲ್ ಕಾಕ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಅದನ್ನೆಲ್ಲ ಅವರಲ್ಲಿ ಒಂದು ಹಾಫ್ ಆನ್ ಅವರು ಹೊರಗಡೆ ಆಟ ಆಡಿಸಿ. ಅದು ಫಿಸಿಕಲಿ ಮತ್ತು ಮೆಂಟಲ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗತ್ತೆ. ಸೊ ಇಲ್ಲಿ ಮಕ್ಕಳು ರೆಡಿ ಆಗ್ತಿದ್ದಾರೆ. ಅಷ್ಟರೊಳಗಡೆ ಇನ್ನೊಂದು ಸ್ಟ್ಯಾಂಡ್ ಇಡ್ಲಿ ರೆಡಿಯಾಗಿತ್ತು, ಅದನ್ನು ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ಟೀಮ್ ಹೋಗಲಿ ಅಂತ ಹೊರಗಡೆ ಇಡ್ತಾಯಿದ್ದೀನಿ. ಸೊ ಮಕ್ಕಳು ಹೋದ್ಮೇಲೆ ಮನೆಯವ್ರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕು, ನಾನು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನಿಲ್ಲಿ ಇಡ್ಲಿಯನ್ನು ರಿಮೂವ್ ಮಾಡೋಣ ಅಂತ ಬಂದಿದ್ದೀನಿ. ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಪ್ಲಫಿಯಾಗಿ ಅಂತ. ನಾನು ಮನೆಯಲ್ಲೇ ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಉಳಿದಿರೋಂಥ ರೈಸನ್ನು ನಾನು ಸೋಕ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ. ರೆಸಿಪಿ ಶೂಟ್ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ ಆ್ಯಕ್ಚುಲಿ. ಹಾಗಾಗಿ ಯಾವುದೇ ರೀತಿ ರೆಸಿಪಿನ ಇದರಲ್ಲಿ ನಾನು ಹಾಕಿಲ್ಲ. ಜಸ್ಟ್ ಇಡ್ಲಿ ಯಾವ ರೀತಿ ಬಂದಿದೆ ನಾನು ರಿಮೂವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಅಂಗಡಿ ರವೆಯನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಇಡ್ಲಿ ಮಲ್ಲಿಗೆ ಥರ ಬಂದಿತ್ತು. ಫ್ರೆಂಡ್ಸ್, ಇಡ್ಲಿ ಆ್ಯಕ್ಚುಲಿ ಒಳ್ಳೆ ಬ್ರೇಕ್ಫಾಸ್ಟು ಮಾರ್ನಿಂಗು ಮಕ್ಕಳಿಗೆ. ನಮ್ಮ ಮಕ್ಕಳಿಗಂತೂ ಇಡ್ಲಿ ತುಂಬ ಇಷ್ಟ. ಇಡ್ಲಿ ಮಿಕ್ಕಿದ್ರೆ ಸಂಜೆ ಹೊತ್ತು ನಾನು ಅವ್ರಿಗೆ ಇಡ್ಲಿ ಮಂಚೂರಿ ಅಥವಾ ಇಡ್ಲಿ ಫ್ರೈಯನ್ನು ನಾನು ಅವ್ರಿಗೆ ಮಾಡಿಕೊಡ್ತೀನಿ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇಡ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು ಮನೆ ಫುಡ್ಡನ್ನೇ ಕೊಡಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಮಕ್ಕಳು ತುಂಬ ಹಠ ಮಾಡ್ತಾರೆ ಅಂತ ಹೋಟೆಲಲ್ಲಿ ತಿಂಡಿ ಪಾರ್ಸಲ್ ಮಾಡಿಕೊಡೋದು, ಪೂರಿ ಎಲ್ಲ ಪಾರ್ಸಲ್ ಮಾಡಿಕೊಡೋದು, ಅದನ್ನೆಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಬೇಡ ಫ್ರೆಂಡ್ಸ್. ಮಕ್ಕಳಿಗೆ ಅರ್ಥ ಮಾಡಿಸಿ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದನ್ನು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ನಾವು ಅರ್ಥ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಇಡ್ಲಿ ಎಲ್ಲ ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡ್ ಇಡ್ಲಿಯನ್ನು ನಾನು ಬೇಯೋದಕ್ಕೆ ಇಡಬೇಕು. ಸೊ ಫ್ರೆಂಡ್ಸ್, ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಸೊ ಮುಂದೆ ಬರೋ ಎಲ್ಲ ನನ್ನ ವೀಡಿಯೋಗಳದ್ದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ದಯವಿಟ್ಟು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ. ಪ್ಲೀಸ್, ನಿಮ್ಮ ಮೋಟಿವೇಶನ್ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. Thank you. Take care. Bye bye.